ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸ್ವರ್ಣ ಮಾತಾಡ್ತಿರೋದು. ವೆಲ್ಕಮ್ ಟು ನಿತ್ಯ ಜೀವನ ಲಾಗ್ಸ್. ಇದು ನಮ್ಮ ICDS ಸುವರ್ಣ ಮಹೋತ್ಸವ ಆಚರಣೆಯನ್ನು ನಮ್ಮ ಇಡಗೂರು ವೃತ್ತ ವ್ಯಾಪ್ತಿಯಲ್ಲಿ ಆಚರಿಸಿದಂತಹ ಲಾಗ್ ಆಗಿದೆ. ICDS ಅಂದರೆ ಏನು? ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ, ಅಂದರೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಅಂತ ಹೇಳ್ಬಿಟ್ಟು, ಅಥವಾ ಸಮಗ್ರ ಬಾಲ ವಿಕಾಸ ಯೋಜನೆ ಅಂತ ಕೂಡ ಹೇಳ್ತಾರೆ. ಸೊ ಈ ಒಂದು ನಮ್ಮ ಈ ಸ್ಕೀಮ್ ಏನಿದೆ, ಜಸ್ಟ್ ಒಂದು ಅಪೌಷ್ಟಿಕ ಮಕ್ಕಳಿಗೆ, ಅಂದರೆ ನಮ್ಮ ದೇಶದಲ್ಲಿರೋಂಥ ಬಡ ಮಕ್ಕಳಿಗೂ ಕೂಡ ಮಧ್ಯಾಹ್ನದ ಹೊತ್ತು ಊಟ ಸಿಗಬೇಕು. ಬೆಳಗ್ಗೆ ಅಷ್ಟೇ ಎಲ್ಲ ಅಡುಗೆ ಮಾಡಿಕೊಂಡು ತಿಂಡಿ ಏನೋ ತಿನ್ಕೊತಾರೆ, ಆದರೆ ಮಧ್ಯಾಹ್ನದ ಹೊತ್ತು ಮಕ್ಕಳಿಗೆ ಊಟನೇ ಇಲ್ಲ. ಇದರಿಂದಾಗಿ ಮಕ್ಕಳು ಸಾಯ್ತಾ ಇದ್ದಾರೆ, ಅಪೌಷ್ಟಿಕತೆ ಬರ್ತಾ ಇದೆ ಅನ್ನೋ ಉದ್ದೇಶಕ್ಕೆ ಈ ಕಾರ್ಯಕ್ರಮನ ಜಾರಿಗೆ ತಂದಂಥದ್ದು. ಆದರೆ ಇವತ್ತು ಇದು ಒಂದು ದೊಡ್ಡ ಒಂದು ಯೋಜನೆಯಾಗಿ ಬೆಳೆದಿದೆ. ಅದರ ಅಂಡರಲ್ಲಿ ತುಂಬಾ ಇಲಾಖೆಗಳು ಬಂದಿದೆ ಅಂತ ಹೇಳ್ಬೋದು. ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಕೂಡ ಹೆಸರು ಬಂದಿದ್ದು ಇದರ ಅಂಡರಲ್ಲೇ. ಹಾಗೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಇದೆ, ಕೌಟುಂಬಿಕ ದೌರ್ಜನ್ಯ ಕಾಯಿದೆ ಇದೆ, ಮತ್ತು ಬಾಲ್ಯವಿವಾಹ ನಿಷೇಧ ಕಾಯಿದೆ ಇದೆ, ಸ್ತ್ರೀ ಶಕ್ತಿ ಯೋಜನೆ ಇದೆ, ಭಾಗ್ಯಲಕ್ಷ್ಮಿ ಯೋಜನೆ ಇದೆ, ಮಾತೃವಂದನಾ ಯೋಜನೆ ಇದೆ, ಸೃಷ್ಟಿ ಯೋಜನೆ ಇದೆ ಅಲ್ವಾ. ಹಾಗೆಯೇ ಕ್ಷೀರಭಾಗ್ಯ ಯೋಜನೆ ಇದೆ. ಹೀಗೆ ಅನೇಕ ಯೋಜನೆಗಳು ಈ ನಮ್ಮ ಇಲಾಖೆ ಈ ಒಂದು ಯೋಜನೆ ಅಡಿಯಲ್ಲಿ ಜಾರಿಗೆ ಬಂದಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ನಮಗೆ ಕಣ್ಣಿಗೆ ಕಂಡಂಗೆನೇ ನಿಜವಾಗ್ಲೂ ಕೂಡ ನಾವು ಈ ಒಂದು ಕೆಲಸಕ್ಕೆ ಸೇರಿಕೊಂಡಾಗ, ಮೇಲ್ವಿಚಾರಿಕೆ ಹುದ್ದೆಗೆ ಸೇರಿಕೊಂಡಾಗ, ನನಗೆ ಈ 22 ವರ್ಷದ ಹಿಂದೆ ಅಂಗನವಾಡಿ ಕೇಂದ್ರಗಳು ಇದ್ದಿದ್ದಕ್ಕೂ ಇವತ್ತಿನ ಅಂಗನವಾಡಿ ಕೇಂದ್ರಗಳಿಗೂ ತುಂಬಾ ಬದಲಾವಣೆ ಆಗಿದೆ ಅಂತ ಹೇಳ್ಬೋದು. ಆಗಿನ ಕಾಲದಲ್ಲಂತೂ ಸುಮಾರು ಪುಸ್ತಕಗಳು ಅಂಗನವಾಡಿ ಕೇಂದ್ರದಲ್ಲಿ ನಿರ್ವಹಿಸ್ತಾ ಇದ್ದರು. ಈಗ ಅವುಗಳ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಎಲ್ಲವೂ ಕೂಡ ಆನ್ಲೈನಲ್ಲಿ ನಡೀತಾ ಇದೆ. ಯಾರೇ ಯಾವುದೇ ಜಾಗದಲ್ಲಿ, ಇಡೀ ದೇಶ ವ್ಯಾಪ್ತಿಯಲ್ಲಿ ಒಂದೇ ರೀತಿ ಇರೋದ್ರಿಂದ, ಸೊ ನಾವು ಬೇರೆ ದೇಶದಲ್ಲಿ ಕೂತ್ಕೊಂಡು ಕೂಡ ನಮ್ಮ ಅಂಗನವಾಡಿ ಕೇಂದ್ರಗಳು, ಯಾವುದೋ ಒಂದು ಗ್ರಾಮ, ಈಗ ಚನ್ನೇನಹಳ್ಳಿ ಅಂತ ಅಂದ್ಕೊಳ್ಳಿ, ಚನ್ನೇನಹಳ್ಳಿನಲ್ಲಿ ಎಷ್ಟು ಮಕ್ಕಳಿದೆ, ಎಷ್ಟು ಗರ್ಭಿಣಿ ಇದೆ, ಬಾಣಂತಿ ಇದೆ, ಅವ್ರಿಗೆ ನಾವು ಏನು ಸೌಲಭ್ಯನ ಕೊಡ್ಬೋದು, ಯಾವ ಒಂದು ಧರ್ಮ ಆಗಿರ್ಬೋದು, ಅಥವಾ ಯಾವುದೇ ಒಂದು ಜಾತಿ ಆಗಿರ್ಬೋದು, ಅಥವಾ ಇದೆಲ್ಲದೂ ಕೂಡ ಮಾಹಿತಿ ನಮಗೆ ಏನು ಬೇಕಂದ್ರೂ ಕೂಡ ಇವತ್ತು ನಾವು ಕೂತತ್ರನೇ ಸಿಗೋ ಅಂಥರ ಆಗಿದೆ. ಈ ಒಂದು ಸಂಭ್ರಮಾಚರಣೆಯ ಖುಷಿಯಲ್ಲಿ ನಾವು ಕೆಲವೊಂದು ರೀಲ್ಸ್ ಕೂಡ ಎಲ್ಲ ಮಾಡಿದ್ವಿ. ಮನೆಯಿಂದ ಆಚೆಗೆ ಬರೋದಕ್ಕೇನೆ ಕಷ್ಟಪಡ್ತಾ ಇದ್ದಂಥ ಹೆಣ್ಮಕ್ಳಿಗೆ ಈ ಒಂದು ನಮ್ಮ ಇಲಾಖೆಯ, ನಮ್ಮ ಯೋಜನೆಯ, ಸಮಗ್ರ ಬಾಲ ವಿಕಾಸ ಯೋಜನೆಯ ಅಂಡರಲ್ಲಿ ಬಂದಂಥ ಸ್ತ್ರೀ ಶಕ್ತಿ ಯೋಜನೆ ಅದೆಷ್ಟು ಸ್ವಾತಂತ್ರ್ಯವನ್ನು, ಧೈರ್ಯವನ್ನು, ಆರ್ಥಿಕ ಸ್ವಾವಲಂಬನೆಯನ್ನು ತಂದುಕೊಡ್ತು ಅಂತ ಅಂದರೆ, ನಿಜವಾಗ್ಲೂ ಕೂಡ ಇವತ್ತು ಏನು ಒಂದು 60% ಉಳಿತಾಯ ನಮ್ಮ ಸ್ತ್ರೀ ಶಕ್ತಿ ಸಂಘಗಳಿಂದ ಆಗ್ತಾಯಿದೆ ಅನ್ನೋಂಥ ಮಾಹಿತಿನ ನಾವು ಕೇಳ್ಪಟ್ಟಿದ್ದೀವಿ ಅಲ್ವಾ. ನೀವು ಯಾವುದೇ ಊರಿಗೆ ಹೋಗಿ ಎಲ್ಲ ಕಡೆಯಲ್ಲೂ ಕೂಡ ಸ್ತ್ರೀ ಶಕ್ತಿ ಸಂಘಗಳಿದೆ. ತುಂಬಾ ಹಣವನ್ನು ಉಳಿತಾಯ ಮಾಡೋದಾಗಿರ್ಬೋದು, ಅವರ ಕಷ್ಟಗಳು, ಮನೆಯ ಎಲ್ಲ ಸಮಸ್ಯೆಗಳನ್ನು ಇದರಿಂದ ಪರಿಹಾರ ಮಾಡಿಕೊಂಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಇದ್ರ ಜೊತೆಗೆ ಸರ್ಕಾರ ಕೂಡ ಅನೇಕ ಸಹಾಯಧನಗಳನ್ನು, ಪ್ರೋತ್ಸಾಹಧನಗಳನ್ನು ಕೂಡ ಕೊಡ್ತಾ ಬಂದಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗೆ ಭಾಗ್ಯಲಕ್ಷ್ಮಿ ಯೋಜನೆ, ಹೆಣ್ಣು ಮಕ್ಕಳನ್ನು ಯಾವುದೇ ರೀತಿಯಲ್ಲೂ ಕೂಡ ಕಡೆಗಣಿಸಬಾರ್ದು ಅಂತ ಹೇಳ್ಬಿಟ್ಟು ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದು, ಮೊದಲನೆಯ ಮಗು ಹಾಗೆ ಎರಡನೇ ಮಗು, ಕುಟುಂಬದಲ್ಲಿ 2 ಮಕ್ಕಳಿಗೆ ಈ ಒಂದು ಸೌಲಭ್ಯವನ್ನು ಕೊಟ್ಟು ಇವತ್ತು 18 ವರ್ಷವನ್ನು ಪೂರ್ಣಗೊಳಿಸಿ ಎಲ್ಲರೂ ಕೂಡ ಸೌಲಭ್ಯವನ್ನು ಪಡ್ಕೊಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಆ ಒಂದು ಏನು ಪರಿಪಕ್ವ ಮೊತ್ತ ಇವತ್ತು 35,000 ರೂಪಾಯಿಗಳಿಂದ 1 ಲಕ್ಷದವರೆಗೆ ಕೂಡ ಹೆಚ್ಚಿಸಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇದು ಕೂಡ ನಮ್ಮ ಇಲಾಖೆಯಿಂದ ಸಿಗ್ತಾ ಇರುವಂಥ ಅದ್ಭುತವಾದ ಸೌಲಭ್ಯ ಅಂತ ಹೇಳ್ಬೋದು. ಜೊತೆಗೆ ಇಂದಿನ ಸರ್ಕಾರ ಮಾಡಿರೋಂತಹ ಗೃಹಲಕ್ಷ್ಮಿ ಯೋಜನೆ, ಗೃಹಲಕ್ಷ್ಮಿ ಬ್ಯಾಂಕನ್ನು ಮಾಡಬೇಕು ಅನ್ನೋಂಥ ಉದ್ದೇಶವನ್ನು ಹೊಂದಿ ಬ್ಯಾಂಕನ್ನು ಓಪನ್ ಮಾಡಿರೋ ಅಂಥದ್ದು ನಿಜವಾಗ್ಲೂ ಕೂಡ ತುಂಬಾ ಸಂತೋಷದಾಯಕ ವಿಚಾರ ಅಂತ ಹೇಳ್ಬೋದು. ಯಾಕೆಂದರೆ ಪ್ರತಿ ಮನೆಯಲ್ಲೂ ಕೂಡ 2,000 ರೂಪಾಯಿ ಕುಟುಂಬದ ಏನು ಯಜಮಾನಿಗೆ ಬರ್ತಾ ಇದೆ ಅಂತ ಅಂದರೆ, ನಾವು ಅಂತ ಅಂದ್ಕೊಬೋದು ಇದು ಅವಶ್ಯಕತೆ ಇರಲಿಲ್ಲ ಅಂತೇಳಿ. ಖಂಡಿತ ಅವಶ್ಯಕತೆ ಇದೆ. ಎಷ್ಟೋ ಮನೆಯಲ್ಲಿ ಒಬ್ಬೊಬ್ಬರೇ ಮಕ್ಕಳಿಂದ ದೂರ ಆಗಿರೋ ಅಂಥ ವಯಸ್ಸಾದಂಥ ಹೆಣ್ಮಕ್ಳಿದ್ದಾರೆ, ವಯಸ್ಸಾದಂತಹ ಅಜ್ಜಿಯಂದಿರಿದ್ದಾರೆ. ಅವರಿಗೆ ಯಾರು ಖರ್ಚಿಗೆ ಕಾಸು ಕೊಡ್ತಾಯಿದ್ರು? ಅವ್ರಿಗೆ ಏನಾದರೂ ಬೇಕು ಅಂತಂದರೆ 100 ರೂಪಾಯಿ ದುಡ್ಡು ಯಾರು ಕೊಡ್ತಾಯಿದ್ರು? ಈ ಸೌಲಭ್ಯ ನಿಜವಾಗ್ಲೂ ಕೂಡ ಶ್ಲಾಘನೀಯ ಅಂತಲೇ ಹೇಳ್ಬೋದು. ಆಮೇಲಿಂದ ಅಂಗನವಾಡಿ ಕಾರ್ಯಕರ್ತೆಯರು ಹೆಚ್ಚಿನದಾಗಿ ನಮ್ಮ ಇಲಾಖೆಯಲ್ಲಿ ಎಲ್ಲ ಸೌಲಭ್ಯಗಳನ್ನು ಮತ್ತು ಯಶಸ್ವಿಗೊಳಿಸಿದ್ದು ಅವರೇ ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ಏನು ಕೆಳ ಹಂತದಲ್ಲಿ ಕೆಲಸ ಮಾಡೋಂಥ ನಮ್ಮ ಅಂಗನವಾಡಿ ಕಾರ್ಯಕರ್ತರಿದ್ದಾರೆ, ಅಂಗನವಾಡಿ ಕಾರ್ಯಕರ್ತೆಗೆ ಕೆಲಸಕ್ಕೆ ಬಂದಿರೋರು ಯಾರು ಕೂಡ ಲಕ್ಷಾಧೀಶ್ವರರು, ಕೋಟ್ಯಾಧೀಶ್ವರರು ಯಾರೂ ಕೂಡ ಇಲ್ಲ. ಎಲ್ಲರೂ ಕೂಡ ಬಡತನದ ಸಮಸ್ಯೆಯುಳ್ಳ ಮನೆಗಳಿಂದ ಬಂದಿರೋ ಅಂಥವ್ರೆ. ಅವರು ನಿಜವಾಗ್ಲೂ ಕೂಡ ನಿಷ್ಕಲ್ಮಶತೆಯಿಂದ, ನಿಷ್ಠೆಯಿಂದ ಕೆಲಸವನ್ನು ಮಾಡಿ ಈ ಒಂದು ಯೋಜನೆಯನ್ನು ಇದುವರೆಗೂ ಕೂಡ ಇಲ್ಲಿಗೆ ತಂದಿದ್ದಾರೆ ಅಂತಲೇ ಹೇಳ್ಬೋದು.
ಏಕೆ ಅಂತಂತಂದರೆ ಅವರ ಒಂದು ಕೆಲಸ, ಅವರ ಪಾತ್ರ ತುಂಬಾ ಮುಖ್ಯ ಆಗುತ್ತೆ. ಅಂಗನವಾಡಿ ಕೇಂದ್ರದಲ್ಲಿ ಈಗ ಸ್ಕೂಲ್ ಟೀಚರ್ ಏನು ಮಾಡ್ತಾರೆ, ಸ್ಕೂಲಿಗೆ ಹೋಗ್ತಾರೆ, ಮಕ್ಕಳಿಗೆ ಪಾಠ ಮಾಡಿ ಮನೆಗೆ ಬರ್ತಾರೆ. ಬಟ್ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅವರಷ್ಟು ಸಂಬಳ ಕೂಡ ಇಲ್ಲ, ಸಂಬಳ ಕೂಡ ಕಡಿಮೆ ಇದೆ. ಅಂಗನವಾಡಿಗೆ ಹೋಗ್ತಾರೆ, ಮಕ್ಕಳಿಗೆಲ್ಲ ಪಾಠ ಹೇಳ್ಕೊಡ್ತಾರೆ, ಶಾಲಾಪುರ ಶಿಕ್ಷಣ ಹೇಳ್ಕೊಡ್ತಾರೆ. ಅದಾದ ನಂತರ ಸ್ಕೀಮ್ಗಳನ್ನು ನೋಡ್ತಾರೆ. ಅದಾದ ನಂತರ BLO ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಇಲಾಖೆಯ ಕೆಲಸಗಳಾಗಿರ್ಬೋದು, ಅಥವಾ ಏನು ತಾಲೂಕು ಪಂಚಾಯತಿ ಕೆಲಸಗಳಾಗಿರ್ಬೋದು, ಯಾವುದೇ ಕೆಲಸ ಕೊಟ್ಟರೂ ಕೂಡ ಮಾಡೋ ಅಂಥ ಸಾಮರ್ಥ್ಯ, ಶಕ್ತಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಲ್ಲಿದೆ. ನಿಜವಾಗ್ಲೂ ಕೂಡ ಅವರಿಗೆ ನಾವು ಎಷ್ಟು ಥ್ಯಾಂಕ್ಸನ್ನು ಹೇಳಿದರೂ ಕೂಡ ಸಾಲದು. ಯಾಕೆ ಅಂದರೆ ಅವ್ರಿಗೆ ಎಷ್ಟೇ ಕಷ್ಟ ಇರಲಿ, ನೋವಿರಲಿ, ಯಾವುದೇ ಕೆಲಸದಲ್ಲಿದ್ದರೂ ಕೂಡ ಮಾಡ್ಕೊಂಡು ಹೋಗ್ತಾರೆ. ನಿಜವಾಗ್ಲೂ ಕೂಡ ಅವರು ನಮ್ಮ ಅಕ್ಕ ತಂಗಿಯರು. ಅವರ ಪ್ರೀತಿ ವಾತ್ಸಲ್ಯಕ್ಕೆ ನಾವು ಸದಾ ಚಿರಋಣಿಗಳಾಗಿರಬೇಕು. ಅವ್ರಿಗೆ ಮನೆಯಲ್ಲಿ ಮನಸ್ಸಲ್ಲಿ ಎಷ್ಟೇ ನೋವಿರಲಿ, ಅವರು ಊಟ ಮಾಡಿರ್ತಾರೋ, ಊಟ ಮಾಡಿರೋದೇ ಇಲ್ವೋ, ಮೀಟಿಂಗ್ ಬಂದಾಗ ಆಗಿರ್ಬೋದು, ಅಥವಾ ಅಂಗನವಾಡಿ ಬಂದಾಗ ಆಗಿರ್ಬೋದು ಅಲ್ವಾ, ಎಷ್ಟು ಒಂದು ಆನೆಸ್ಟಿಯಾಗಿ ಕೆಲಸ ಮಾಡ್ತಾರೆ. ಇವತ್ತಂತೂ ಅವ್ರ ಕೈಯಲ್ಲಿ ಮೊಬೈಲ್ ಇದೆ. ಆ ಮೊಬೈಲ್ನ ಕಲಿಯೋದಕ್ಕೆ ತುಂಬ ಕಷ್ಟ ಆಯಿತು ಅವ್ರಿಗೆ, ತುಂಬ ಅಂದರೆ ತುಂಬಾ ಕಷ್ಟ ಆಯಿತು. ಆದರೂ ಕೂಡ ಅದನ್ನು ಕಲಿತು ಅದರಲ್ಲೂ ಕೂಡ ಕೆಲಸ ಮಾಡಿ ಯಶಸ್ವಿಯಾಗಿದ್ದಾರೆ. ಹಾಗೆ ತಾವು ಕೆಲಸ ಮಾಡೋವಂಥ ಗ್ರಾಮದಲ್ಲಿ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಎದುರಿಸಿ ಅಲ್ಲೇ ಕೆಲಸ ಮಾಡಿ ಅಲ್ಲೇ ಸೈ ಅಂತ ಅನ್ನಿಸ್ಕೊಂಡ್ರ ಅಂತ ಝಾನ್ಸಿ ರಾಣಿಯರು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಅಂತ ಹೇಳ್ಬೋದು. ಅವರ ಧೈರ್ಯ, ಅವರ ಸಹನೆ, ಅವರ ಪ್ರೀತಿಗೆ ನಿಜವಾಗ್ಲೂ ಕೂಡ ಎಷ್ಟು ಅವ್ರಿಗೆ ಹೇಳಿದ್ರು ಕೂಡ ಸಾಲದು ಅಂತಲೇ ಹೇಳ್ತೀನಿ. ಸೊ ಜೊತೆಗೆ ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳು ಕೂಡ ಈ ಒಂದು ಯೋಜನೆಗಳನ್ನು ಸಮರ್ಪಕವಾಗಿ ಅವರಿಗೆ ತಿಳಿಸಿ ಅವರ ಮುಖಾಂತರ ಎಲ್ಲರೂ ಮನೆ ಬಾಗಿಲಿಗೆ ತಲುಪಿಸೋವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸೊ ಹಂಗಾಗಿ ಅಂಗನವಾಡಿ ಕಾರ್ಯಕರ್ತೆಯಿಂದ ಹಿಡಿದು ನಮ್ಮ ರಾಜ್ಯ ಮಟ್ಟದ ನಿರ್ದೇಶಕರವರೆಗೂ ಇದುವರೆಗೂ ಕೂಡ ಕಾರ್ಯನಿರ್ವಹಿಸಿ ಹೋದಂತಹ ಎಲ್ಲ ಅಧಿಕಾರಿಗಳು, ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವಂತಹ ಎಲ್ಲ ಅಧಿಕಾರಿಗಳಿಗೂ ಕೂಡ ನಾವು ತುಂಬಾ ಥ್ಯಾಂಕ್ಸನ್ನು ಹೇಳಬೇಕಾಗುತ್ತೆ. ಹಾಗೆ ನಮ್ಮ ಈ ಒಂದು ವೃತ್ತ ವ್ಯಾಪ್ತಿಯಲ್ಲಿ ನಿಜವಾಗ್ಲೂ ಕೂಡ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಅಂದರೆ ಅದಕ್ಕೆ ಅವರು ಓಕೆ ಮೇಡಮ್ ಇವಾಗಲೇ ಮಾಡೋಣ, ಹೀಗೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಇರ್ತಾರೆ. ವಿಶೇಷವಾಗಿ ನಮ್ಮ ಜಾನಕಮ್ಮ ಅವರು ಮತ್ತು ಈ ರೀತಿ ಇತ್ತು ನನ್ನ ಈ ಒಂದು ಲಾಗು. ಹಾಗೆ ಒಳ್ಳೆ ಊಟ ಕೂಡ ಇತ್ತು. ಊಟವನ್ನು ಮುಗಿಸಿ, ವೃತ್ತ ಸಭೆಯನ್ನು ಮುಗಿಸಿ ಎಲ್ಲ ಮಾಹಿತಿಗಳನ್ನು ತಗೊಂಡು ಹೊರಟೆ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.